ಮನುಷ್ಯರಿಗಾಗಿ ಅಲ್ಲ. ಯಾರೊಬ್ಬ ವ್ಯಕ್ತಿ ನನ್ನ ಕಾರ್ಯವನ್ನ ನೋಡಿ ನನಗೆ ಹೊಗಳಿಕೆ ಮಾತುಗಳು ಉಂಟಾಗಲಿ ಎಂಬುದಾಗಿ ಆ ಒಂದು ಉದ್ದೇಶವನ್ನ ಇಟ್ಟುಕೊಂಡು ದೇವರ ಕೆಲಸವನ್ನ ಮಾಡುವುದು ಅದು ದೇವರಿಗೆ ಇಷ್ಟವಿಲ್ಲದ ಕಾರ್ಯ. ಪರಲೋಕ ರಾಜ್ಯದ ನಿಮಿತ್ತವಾಗಿ ದೇವರ ಕೆಲಸವನ್ನ ಮಾಡುವುದು ದೇವರಿಗೆ ಅದು ಪ್ರಿಯವಾದ ಕಾರ್ಯವಾಗಿದೆ. ನಾನು ಮಾಡುವ ಕೆಲಸ ಅದು ಮನುಷ್ಯನ ಮೆಚ್ಚಿಸುವುದಕ್ಕಾಗಿ ಅಲ್ಲ, ಯಾರೊಬ್ಬ ವ್ಯಕ್ತಿನ ಮೆಚ್ಚಿಸುವುದಕ್ಕಾಗಿ ಅಲ್ಲ, ಕರ್ತನನ್ನೇ ಮೆಚ್ಚಿಸುವುದಕ್ಕಾಗಿ, ಕರ್ತನ ಚಿತ್ತವನ್ನೇ ಮಾಡುವುದಕ್ಕಾಗಿ ಎಂಬುದಾಗಿ ಯಾವ ವ್ಯಕ್ತಿ ಮನಪೂರ್ವಕವಾಗಿ ದೇವರ ಕೆಲಸವನ್ನ ಆಸಕ್ತಿಯಾಗಿ ವೈರಾಗ್ಯವುಳ್ಳವನಾಗಿ ಅವನು ಮಾಡುತ್ತಾನೋ ಅವನನ್ನ ದೇವರು ಬಹಳವಾಗಿ ಗಣಪಡಿಸುವಂತಹ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅಂತ ವ್ಯಕ್ತಿಯನ್ನ ದೇವರು ಬಹಳವಾಗಿ ಆಶೀರ್ವದಿಸುವಂತಹ ದೇವರಾಗಿದ್ದಾನೆ. ಆದ್ರೆ ಬಹಳಷ್ಟು ಜನರು ಮನುಷ್ಯರನ್ನ ಮೆಚ್ಚಿಸುವುದಕ್ಕಾಗಿ ಕೆಲಸವನ್ನ ಮಾಡುವುದು ನಾವು ನೋಡ್ತೇವೆ. ಸಭೆಯಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವು ಯಾವುದೋ ಒಬ್ಬ ಮನುಷ್ಯನ ಮೆಚ್ಚಿಸುವುದಕ್ಕಾಗಿ ಅಲ್ಲ, ತಂದೆಯ ಚಿತ್ತವನ್ನ ಮಾಡುವುದಕ್ಕಾಗಿ, ಪರಲೋಕದ ರಾಜ್ಯದ ಕೆಲಸವನ್ನ ಭೂಮಿಯಲ್ಲಿ ಮಾಡುವುದಕ್ಕಾಗಿ ದೇವರು ನನ್ನನ್ನ ನಿನ್ನನ್ನ ಆತನು ಆದುಕೊಂಡಿದ್ದಾನೆ. ಆದ್ರಿಂದ ಮನುಷ್ಯರು ಮೆಚ್ಚಿಸುವುದಕ್ಕಾಗಿಯೇ ನಾವು ಕೆಲಸವನ್ನ ಮಾಡದೆ ತಂದೆಯ ಚಿತ್ತವನ್ನ ಮಾಡುವುದಕ್ಕಾಗಿ ಆಮೇಲೆ ಮನಪೂರ್ವಕವಾಗಿ ನಾವೇನ್ ಮಾಡ್ಬೇಕಂದ್ರೆ ದೇವರ ಕೆಲಸವನ್ನ ನಾವು ಮಾಡಬೇಕು. ಆಮೇಲೆ